Dear friends in Jesus Christ, good evening to you all. Good evening, Father. We are very happy on this day, the day of 1st January of this year, and the starting of the Jubilee year 2025, and the day is dedicated to Our Lady. And on this auspicious day, we are going to inaugurate the Kannada Mass here. Actually, we had it already these 10 days during this time. So we are happy to reintroduce it the whole year from today onwards. We are trying our very best to squeeze the time, and finally we found out. And on behalf of our dear Bishop, Most Reverend Dr. T. Sahayaraj, and all the fathers of the shrine, and all the other fathers, the confessors and sisters, those who are working in the shrine, we are happy to welcome you all for this wonderful event that is very historical. Now we would like to garland all the three bishops and the father who is going to stay with us in our community, and we will welcome them by shout. Archbishop Peter Machado is adorned with shawl by the rector. Bishop Susai Nandan, the auxiliary bishop, is adorned with shawl. And third, auxiliary bishop Satish Kumar is adorned with shawl by the parish priest gives the shawl to auxiliary bishop. Auxiliary bishop Satish Kumar is adorned with shawl by in preparation of the shrine. Father Jody Dillon dons shawl.
to for the mission is going to be singing direct from. ಈ ಜಗತ್ತಲ್ಲ ಬೆಳಕಾಗಿ ಬಾರೇವ, ಇಲ್ಲಿ ಬೆಳಕಿಲ್ಲ ನೀಲ್ಲವೇ, ನನ್ನ ಬದುಕಿನ ಹಗಲಲ್ಲ ಬಾರೇವ, ನೀ ಹಗಲಿನ ಏಕಾಂತವೇ. ದೈವ ಜನರೇ, ಬೆಳಕನಿ ಮಾತೆಯ ಭಕ್ತಾದಿಗಳೇ, ಪ್ರಭು ಯೇಸು ಕ್ರಿಸ್ತರು ಜಗದ ಜ್ಯೋತಿ ಕತ್ತಲನ್ನು ನೀಗಿಸಲು ನಮ್ಮ ಮಧ್ಯೆ ಮಗುವಾಗಿ ಜನಿಸಿದ್ದಾರೆ. ಆದುದರಿಂದ ಈ ದೀಪವನ್ನು ಹಚ್ಚುವ ಮೂಲಕ ಅವರನ್ನು ನಮ್ಮ ಮಧ್ಯೆ ಸ್ವಾಗತಿಸೋಣ. ಇಂದಿನ ಮುಖ್ಯ ಅತಿಥಿಗಳಾದ ಬೆಂಗಳೂರಿನ ಮಗಾ ಧರ್ಮದರ್ಶಕರಾದ ಅಧಿಮನೆಯ ಪೀಟರ್ ಮಚ್ಚಲ್ ಅವರು ಮೊದಲನೆಯ ದೀಪ ಪ್ರತಿಯನ್ನು ಹಚ್ಚುವರು. ಹದಿನೊಂದನೆಯ ಸ್ವಾಮಿ ಆರೋಗ್ಯ ಸತೀಶ್ ಕುಮಾರ್ ಅವರು ಎರಡನೇ ದೀಪದ ಪ್ರತಿಯನ್ನು ಹಚ್ಚುವರು ಮತ್ತು 11ನೆಯ ಸ್ವಾಮಿ ಜೋಸಫ್ ತುಳಸಿನಾಥನ್ ಅವರು ಮೂವರು ದೀಪದ ಪ್ರತಿಯನ್ನು ಹಚ್ಚುವರು. The fourth lamp is lighted by the rector of the South Frank. The fifth one by Reverend Father, Very Reverend Father, Parish Priest, just coming to the rest. So we want to welcome this, and today we have this mass in the lower Basilica, 5 o'clock. Tomorrow, because today being the inaugural day, we have it, and tomorrow in the upper Basilica, we have the mass throughout there at 5 p.m., 5 to 6. We are so happy and thankful to His grace of Peter Majaro and Bishop Ajay Susinathan and Mr. Bharat Satish Kumar. And we wish you all a very happy New Year 2023 year of Jubilee. Thank you. God bless. ಗುರುಗಳೇ ಹಾಗೂ ನನ್ನ ಪ್ರೀತಿಯ ಭಕ್ತಾದಿಗಳೇ, ಇವತ್ತಿನ ದಿವಸ ಮಾತೆ ಮರಿಯಮ್ಮನವರಿಗೆ ನಾವು ಇವತ್ತು ಸ್ತೋತ್ರ ಅನ್ನುತ್ತೇವೆ. ಮಾತೆ ಮರಿಯಮ್ಮನವರ ದಿವಸ ಮೊದಲನೇ ಜನವರಿ ದಿವಸ ಮತ್ತು ಈಗ ನಮ್ಮ ಶ್ರೇಷ್ಠರು ಹೇಳಿದ ಹಾಗೆ ಒಂದು ಚಾರಿತ್ರಿಕ ದಿವಸ. ಇಂದಿನಿಂದ ಪ್ರತಿ ದಿವಸ ಈ ಭಕ್ತಿಯುತ ಪವಿತ್ರ ಮತ್ತು ಸ್ಮರಣೆಯ ಈ ಪುಣ್ಯಕ್ಷೇತ್ರದಲ್ಲಿ ಕಲಾತ್ಮಕ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ದಿವಸ ಇವತ್ತಿಗೆ ಇಲ್ಲಿ ಪೂಜೆ ಇರುವುದು ನಮ್ಮೆಲ್ಲರೂ ಗೊತ್ತು. ನಮ್ಮ ಬೆಂಗಳೂರಿನಿಂದ ಕರ್ನಾಟಕದಿಂದ ಬಹಳಷ್ಟು ಯಾತ್ರಿಕರು ಬರ್ತಾ ಇದ್ದಾರೆ ಮತ್ತು ಅವರಿಗೋಸ್ಕರ ಒಳ್ಳೆಯ ರೀತಿಯಲ್ಲಿ ಮಾತುಗಳ ಆಶ್ರಯದಲ್ಲಿ ಸ್ವಲ್ಪ ಕಳೆದುಕೊಂಡು ಪೂಜೆ ಹಾಗೂ ಇತರ ವಿಧಿಗಳನ್ನು ಪಾಲಿಸಿಕೊಂಡು ಅವರ ಕುಟುಂಬದ ಮೇಲೆ ವಿಶೇಷವಾಗಿ ಆಶೀರ್ವಾದ ಕೊಡುವಂಥ ಅವಕಾಶ ನಮಗೆ ಕೊಡಲಾಗಿದೆ. ನಿಮಗೆ ನಾವು ಸುಮಾರಂತಹ ಈ ವಿಷಯ ಇವತ್ತು ನಾವು ಪಾಲಿಸುತ್ತೇವೆ. ದೇವರ ದಯೆಯಿಂದ ಮೊದಲನೇ ತಾರೀಕು ಜನವರಿಗಳನ್ನು ಈ ವರ್ಷದ್ದು ಮತ್ತು ಈ ವರ್ಷ ಜುಬಿಲಿ ವರ್ಷ ಎಂಬುದು ನಾವು ಜಗತ್ತುಗಳು ಘೋಷಿಸುತ್ತಾರೆ. ಅದೇ ರೀತಿಯಲ್ಲಿ ಈ ವರ್ಷ ಒಂದು ಆಶಾದಾಯಕ ಭರವಸೆಯ ವರ್ಷ ಅಂದ್ಕೊಂಡು ತಿಳಿಸಿದ್ದಾರೆ. ಅದೇ ರೀತಿಯಲ್ಲಿ ನಾವು ಮಾತೆ ಮರಿಯಮ್ಮನವರ ದಿವಸ ಅವರಿಗೆ 50 ತಾಯಿ
ಮಾಧ್ಯಮದವರಲ್ಲ ಆಶ್ರಯದಲ್ಲಿ ನಾವಿದ್ದೇವೆ ಮತ್ತು ನಮ್ಮ ಅದಕ್ಕೋಸ್ಕರ ನಮ್ಮ ಕುಟುಂಬದಗೋಸ್ಕರ ನಮ್ಮ ಧರ್ಮ ಕ್ಷೇತ್ರಗಳಿಗೋಸ್ಕರ ನಮ್ಮ ಪ್ರತಿಯೊಂದು ಗುರುಗಳು ಉಪನ್ಯಾಸಗಳಿಗೋಸ್ಕರ ಧಾರ್ಮಿಕರಿಗೋಸ್ಕರ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕದ ಪ್ರತಿಯೊಂದು ಕುಟುಂಬದಗೋಸ್ಕರ ನಾವು ಈ ಪೂಜೆಯನ್ನು ಆಚರಿಸುತ್ತೇವೆ. ಸಹೋದರ ಸಹೋದರಿ, ಈ ಪವಿತ್ರ ರಹಸ್ಯವನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಶಬ್ದಾದೇವು ಸಹೋದರ ಸಹೋದರಿ ನಿಮ್ಮನ್ನು ಯೋಗದಿಂದಲೂ ಕ್ರಿಯೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿನೆಂದು ನಿಶ್ಚಯಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸತ್ತ ಕರಿಮರೆಯಾದ ಸಂದರ್ಭಗಳು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿ ನಿಮ್ಮನ್ನು ನನಗಾಗಿ ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರಿಗೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿಮಿತ್ತ ಜೀವಕ್ಕೆ ಕರೆದೊಯ್ಯಲಿ. ಆಮೇಲೆ ಸ್ವಾಮಿ ದಯ ತೋರಿ, ಸ್ವಾಮಿ ದಯ ತೋರಿ, ಕ್ರಿಸ್ತರೇ ದಯ ತೋರಿ, ಸ್ವಾಮಿ ದಯ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಸರ್ವಸಾರಿ ಶಾಂತಿ, ಪ್ರಭು ದೇವರಿಗೆ ಸ್ವರ್ಗದ ರಾಜ್ಯದಲ್ಲಿ ನಿತ್ಯ ಸುರಕ್ಷತೆ ನಾವು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆಪಡಿಸುತ್ತೇವೆ. ನಿಮ್ಮನ್ನು ನಿಮಗೆ ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಮಹಿಮರೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವ ನಮಗೆ ದಯ ತೋರಿ, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರೇ, ನಮಗೆ ಅಪಾಯವನ್ನು ಪರಿಹರಿಸಿರಿ. ನಮಗೆ ದಯ ತೋರಿ, ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ಒಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ, ಪವಿತ್ರ ಆತ್ಮವೇ, ದೇವರಿಂದ ಮಹಿಮೆಯಲ್ಲಿ ಗುರುವನ್ನು ನೀವು. ಆಮೆನ್. ಪ್ರಾರ್ಥಿಸೋಣ. ದೇವರೇ, ಪೂಜ್ಯ ಮರಿಗಳವರ ಫಲಭರಿತ ಮೂಲಕ ಮಾನವ ಕುಲಕ್ಕೆ ರಕ್ಷಣೆಯ ಕೊಡುಗೆಗಳನ್ನು ಕರುಣಿಸಿರಿ. ಆಕೆಯ ಮುಖಾಂತರ ಜೀವದಾತನಾದ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತನನ್ನು ಪಡೆದು ಪಾತ್ರರಾದ ನಾವು ಆಕೆಯ ಜಯವನ್ನು ಅನುಭವಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮಗಳಲ್ಲಿ ದೇವರಾಗಿಯೇ ಜೀವಿಸಾಡುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮನ್ನು ಹೇಳಿದ್ದಾರೆ. ನಮ್ಮ ಟಿವಿ ಪ್ರಸಾರ ಕೂಡ ಹಾಗೆ ಬದಲಾಗ್ತದೆ. ನಾವು ಇಲ್ಲಿ ನಮ್ಮ ಕಾರಣ ಹಾಗೆ ನಮಗೆ ದಯವಿಟ್ಟು ಸರ್ಕಸ್ ಹೇಳಿದ್ದಾರೆ. ತಪ್ಪು ತಿಳ್ಕೊಳ್ಬೇಡಿ. ಪ್ರತಿ ದಿವಸ ನಾವು ಮಾಡ್ಬೋದು. ನಮ್ಮ ಗೀತೆಗಳನ್ನು ಸ್ವಲ್ಪ ಶಾರ್ಟ್ ಮಾಡಿಕೊಂಡು ಮೊದಲನೆಯ ವಚನ. ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಸಂಖ್ಯಾಕಾಂಡದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೀಗೆಂದರು, ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು, ನೀವು ಇಸ್ರಾಯೇಲರನ್ನು ಜೀವಂತ ವಾಕ್ಯವಿದು ಕೀರ್ತನೆ ಶ್ಲೋಕ. ಹರಸುದೇವ ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ಆಶೀರ್ವದಿಸು, ಹರಸುದೇವ ನಮ್ಮನ್ನು ಆಶೀರ್ವದಿಸು. ನಿನ್ನ ಮುಖಕಾಂತಿಯಿಂದ ನಮ್ಮನ್ನು ಬೆಳಗಿಸು. ಪ್ರಸಿದ್ಧವಾಗಲಿ ನಿನ್ನ ಸನ್ಮಾರ್ಗ ಜಗದಲ್ಲೆಲ್ಲ. ಜೀವೋದ್ಧಾರ ಗಳಿಸುವ ನಿನ್ನ ಶಕ್ತಿ ಜನತೆಗೆಲ್ಲ. ಶ್ಲೋಕ. ದೇವ ನಮ್ಮನ್ನು ಆಶೀರ್ವದಿಸು. ನಿನ್ನ ಕೀರ್ತಿಸಲಿ ದೇವ, ಜನರು ಸಂಕೀರ್ತಿಸಲಿ ಅವರೆಲ್ಲರೂ. ನ್ಯಾಯದ ಪ್ರಕಾರ ತೀರ್ಪಿಡಿಸಿ ಜನತೆಗೆ ಆದರ್ಶ ನೀಡಿದಿ
ಜಗದ ರಾಷ್ಟ್ರಗಳಿಗೆ ಶ್ಲೋಕ ಕೃಪೆಯುಳ್ಳ ನಮ್ಮನ್ನು ಆಶೀರ್ವದಿಸು. ನಿನ್ನ ಕೀರ್ತಿಸಲಿ ದೇವ, ಜನರು ಸಂಕೀರ್ತಿಸಲಿ ಅವರೆಲ್ಲರೂ. ಇತ್ತಲೆಂಬ ದೇವನು ಆಶೀರ್ವಾದವನ್ನು ಕೊಟ್ಟಿಗೆಂಬ ಭೂಮಿಯು ಸಂತೋಷದ ಬೆಳೆಯಲು ನಮ್ಮೆಲ್ಲರನ್ನು ದೇವರು ಹರಸಲಿ. ಎಲ್ಲೆಡೆ ಆತನ ಭಯಭಕ್ತಿ ಇರಲಿ. ಶ್ಲೋಕ ಹರಸು ದೇವ, ನಮ್ಮನ್ನು ಆಶೀರ್ವದಿಸು. ಸಂತ ಪೌಲನು ಗಲಾತ್ಯರಿಗೆ ಬರೆದ ಪತ್ರದಿಂದ ಈ ದಿನ 2ನೇ ವಾಚನ. ಸಹೋದರರೇ, ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನೇ ಕಳುಹಿಸಿಕೊಟ್ಟರು. ಇವರು ಧರ್ಮಶಾಸ್ತ್ರಕ್ಕೆ ಅಧೀನರಾದವರು ಬಿಡುಗಡೆ ಮಾಡುವುದಕ್ಕಾಗಿಯೂ ದೇವಪುತ್ರರ ಪದವಿಯನ್ನು ನಮಗೆ ಒದಗಿಸಿಕೊಡುವುದಕ್ಕಾಗಿಯೂ ಒಬ್ಬ ಸ್ತ್ರೀಯಲ್ಲಿ ಜನಿಸಿದರು. ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಯೇ ಹುಟ್ಟಿದರು. ನೀವು ದೇವರ ಮಕ್ಕಳಾಗಿರುವುದರಿಂದ ಅಪ್ಪ ತಂದೆಯೇ ಎಂದು ಕರೆಯುವ ತಮ್ಮ ಪುತ್ರನ ಆಜ್ಞೆಯನ್ನು ದೇವರು ನಮ್ಮ ಹೃದಯಗಳಲ್ಲಿ ಕಳುಹಿಸಿದ್ದಾರೆ. ಆದುದರಿಂದ ದೇವರ ಅನುಗ್ರಹದಿಂದಲೇ ನೀನು ಇನ್ನು ಮನೆಯಾಳನ್ನ ಮಗನಾಗಿದ್ದು, ಮಗನಿಂದ ಮೇಲೆ ನೀನು ವಾರಸುದಾರನು. ಹೌದು, ಪ್ರಭುವಿನ ವಾಕ್ಯ. ಪ್ರಭು ನಿಮ್ಮೊಡನೆ ಇರಲಿ. ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಕುರುಬರು ತ್ವರೆಯಾಗಿ ಹೋಗಿ ಮರಿಯನನ್ನು ಜೋಸೆಫನನ್ನು ಗೋದಲೆಯಲ್ಲಿ ಮಲಗಿದ್ದ ಶಿಶುವನ್ನು ಕಂಡರು. ಕಂಡ ಮೇಲೆ ಆ ಮಗುವಿನ ವಿಷಯವಾಗಿ ದೂತನು ತಮಗೆ ಹೇಳಿದನೆಲ್ಲ ಅವರಿಗೆ ತಿಳಿಯಪಡಿಸಿದ್ದರು. ಕುರುಬರು ಹೇಳಿದ ವಿಷಯವನ್ನು ಕೇಳಿದೆಲ್ಲರೂ ಆಶ್ಚರ್ಯಪಟ್ಟರು. ಮರೆಯಲಾದರೂ ಈ ವಿಷಯವನ್ನೆಲ್ಲ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದರು. ಇದ ಕುರುಬರು ತಾವು ಕೇಳಿದ್ದನ್ನು ನೆನೆಯುತ್ತಾ ದೇವರ ಮಹಿಮೆಯನ್ನು ಸಾರುತ್ತಾ ಕೊಂಡಾಡುತ್ತಾ ಹಿಂದಿರುಗಿದರು. ದೇವದೂತನು ಅವರಿಗೆ ತಿಳಿಸಿದಂತೆ ಎಲ್ಲವೂ ಸಂಭವಿಸಿತು. 8ನೆಯ ದಿನ ಶಿಶುವಿನ ಸುನ್ನತಿ ಮಾಡಬೇಕಾಗಿದ್ದ ಸಂದರ್ಭದಲ್ಲಿ ಅದಕ್ಕೆ ಯೇಸು ಎಂಬ ಹೆಸರನ್ನಿಟ್ಟು ನಾಮಕರಣ ಮಾಡಿದ್ದರು. ಈ ಹೆಸರನ್ನು ಮರಿಯಲು ಗರ್ಭಿಣಿಯಾಗುವುದಕ್ಕೆ ಮುಂಚೆಯೇ ದೂತನು ಸೂಚಿಸಿದ್ದನು. ಪ್ರಭುವಿನ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನಡುವಿನ ಸಹೋದರ ಸಹೋದರಿಯರೇ, ತಂದೆಯ ಮಗನು ಇಬ್ಬರು ಪಿಕ್ನಿಕ್ಗೆ ಹೊರಡುವಾಗ ಅವರು ದೋಣಿಯನ್ನು ತೆಗೆದುಕೊಂಡು ಹೊರಡುತ್ತಾರೆ. ದಾರಿ ತಪ್ಪಿ ಯಾವುದೋ ಒಂದು ಜಾಗಕ್ಕೆ ಬಂದು ಸೇರುತ್ತಾರೆ. ಬಂದು ಸೇರುವಾಗ ಅವರು ಬಂದಂತ ಬೋಟು ಕೂಡ ನಿದ್ರೆಯಾಗಿರುತ್ತೆ. ಏನ್ ಮಾಡೋದು ಯೋಚಿಸಬೇಕಾದ್ರೆ ಇಬ್ಬರು ಆ ದಡದ ತೀರದಲ್ಲಿ ನಿಂತು ಪ್ರಾರ್ಥನೆ ಮಾಡಲು ಪ್ರಾರಂಭಿಸ್ತಾರೆ. ಮಗನು ಕೆಳ ಪ್ರಾರ್ಥನೆ, ಅಪ್ಪನು ಕೆಳ ಪ್ರಾರ್ಥನೆ. ಮಗನ ಹೇಳ್ತಾನೆ, ದೇವರ ಪ್ರಾರ್ಥನೆ ಮಾಡುತ್ತಾ, ಸ್ವಾಮಿ ತುಂಬಾ ಹೊಟ್ಟೆ ಹಸಿತಾಗಿದ್ದೇವೆ, ಏನಾದರೂ ಮಾಡಿ ಅದ್ಭುತಕರವಾಗಿ ಈ ಮರಗಿಡಗಳನ್ನು ಬೆಳೆಸಿ ಅದರಲ್ಲಿ ನಾವು ಹಣ್ಣು ಕುತ್ಕೊಂಡು ತಿನ್ನಬೇಕು. ದೇವರು ತಪಾಸಣೆ ಎನ್ನುವಾಗ ಅವರಿಗೆ ಸಂತೋಷ, ಅವರಿಗೆ
ಮರಗಳು ಕಟ್ಟದೆ ಕಟ್ಟಡ ಜೀವಿಸಿಲ್ಲ. ಹಾಗೆ ಸ್ವಲ್ಪ ದಿನ ಆದಮೇಲೆ ಅವನು ಹೇಳ್ತಾನೆ, ಇಲ್ಲಿ ಮನೆಯಿಂದ ಇರೋರಿಗೆ ದಯವಿಟ್ಟು ಒಂದು ಚಿಕ್ಕ ಗುಡಾರ ಕೊಡಿ. ಆಗ ದೇವರು ನಮಗೆ ಗುಡಾರವನ್ನು ಕೊಡ್ತಾರೆ. ಅದ್ಭುತವಾಗಿ ಒಂದು ಗುಡಾರ ಕೊಡುತ್ತದೆ. ಮೂರನೇದಾಗಿ ಅವನು ಹೇಳ್ತಾನೆ, ನೀವು ಎಷ್ಟು ದಿವಸ ನಾನು ಇಲ್ಲಿ ಇರೋದು, ದೇವರೇ ಏನಾದರೂ ಮಾಡೋ ಒಂದು ಬೋಟ್ ಕೊಡಿ, ಅದನ್ನು ವಾಪಸ್ ಹೋಗ್ತೀನಿ ಮನೆಗೆ. ದೇವರು ತಕ್ಷಣ ಅವನು ಬೋಟ್ ನೋಡಿದ ತಕ್ಷಣ ಓಡುತ್ತಾನೆ ಓಡುತ್ತಾನೆ. ಆಗ ಆಕಾಶದಿಂದ ಒಂದು ಪ್ರಾಣಿ, ಏನ್ ಮಾಡ್ತಾ ಇದ್ದೀರಿ? ನಿಮ್ಮ ತಂದೆ ಬಿಟ್ಟು ನೀವು ಒಬ್ಬರೇ ಓಡೋಗ್ತಾ ಇದೆಯಲ್ಲ. ಅದಕ್ಕೆ ಇವಾಗ ಅವರೇ ನಮ್ಮ ತಂದೆ ಕೂಡ ಪ್ರಾರ್ಥನೆ ಮಾಡಿದ್ರು, ಆದರೆ ಅವರ ಪ್ರಾರ್ಥನೆ ಕೇಳಿಲ್ಲ. ಅವರ ಪ್ರಾರ್ಥನೆ ಹೇಳಿದ್ದು ಮಾಡಿದ್ರು ಗೊತ್ತಿಲ್ಲ, ಅದನ್ನು ಕೇಳಲಾಗಿಲ್ಲ. ನನ್ನ ಪ್ರಾರ್ಥನೆ ಕೇಳಲಾಗಿಲ್ಲ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಆಗ ಆಕಾಶದಿಂದ ವಾಣಿ ಹೇಳಿದ್ದೆ, ಆ ನಿಮ್ಮ ತಂದೆ ಏನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಗೊತ್ತಾ? ಅವರ ಪ್ರಾರ್ಥನೆ ಒಂದೇ ಒಂದು ಪ್ರಾರ್ಥನೆ, ನನ್ನ ಮಗ ಏನೇ ಕೇಳುತ್ತಿದ್ದೇವೆ ಅವನಿಲ್ಲ ಅಂದ್ರೆ ಎಲ್ಲವನ್ನೂ ಕೊಡಿ, ಅವನು ಕೇಳುವಾಗ ಎಲ್ಲ ಪ್ರಸಾದಗಳನ್ನು ಅವನು ದಯಪಾಲಿಸಿ. ಅದೇ ಅವರ ಪ್ರಾರ್ಥನೆ. ನೀನು ಮಾಡಿದಂತ ಎಲ್ಲವನ್ನೂ ನಿನ್ನ ತಂದೆ ಮಾಡಿದ ಪ್ರಾರ್ಥನೆ ಫಲವಾಗಿ ಲಭಿಸಿದೆ ಎಂದು ಸಹೋದರ ವಿಶೇಷವಾಗಿ ಅದೊಂದು ಕೊಡುಗೆ, ಅದೊಂದು ವರಪ್ರಸಾದ. ಹಾಗಾಗಿ ದೇವರು ನೀಡುವಂತ ವರಪ್ರಸಾದವನ್ನು ಸದಾಕಾಲ ನಾವು ಕೃತಜ್ಞರಾಗಿ ಜೀವಿಸಬೇಕು, ಅದನ್ನು ಕೃತಜ್ಞತೆಯಿಂದ ಸ್ವೀಕರಿಸಬೇಕು, ಅದನ್ನು ಅರ್ಥ ಮಾಡಿಕೊಂಡು ಅದರಂತೆ ನಾವು ಜೀವಿಸಲು ಪ್ರಯತ್ನಿಸಬೇಕು. ಈ ಎಲ್ಲ ವಾಚಕಗಳಲ್ಲಿ ಅದೇ ನಮಗೆ ತಿಳಿಸುತ್ತದೆ. ಆ ವಾಚಕದಿಂದ ಎದೆಯಲ್ಲಿರುವ ಮೂರು ಪಾಯಿಂಟ್ಗಳನ್ನು ಮೊದಲನೇದಾಗಿ ದೇವರು ನೀಡುವಂತಹ ಶಾಂತಿ. ಅದು ಎಷ್ಟೇ ಇದ್ದರೂ ಸರಿ, ಎಷ್ಟೇ ಹೋರಾಡಿದ್ರು ಸರಿ, ಎಷ್ಟೇ ಕಷ್ಟಪಟ್ಟು ನಾನು ಅದು ಸಂಪಾದಿಸ್ತೇನೆ, ಇದು ಸಂಪಾದಿಸ್ತೇನೆ, ಇದು ಮಾಡ್ತೇನೆ, ಅದು ಮಾಡ್ತೇನೆ, ಅದರಿಂದ ಯಾವುದೂ ಶಕ್ತಿಸಲ್ಲ. ದೇವರು ನೀಡುವಂತಹ ಶಾಂತಿ ಅದು ಒಂದು ವಿಶೇಷವಾದ ಶಾಂತಿ. ಆ ಕೊಡುಗೆ ಅವರು ಮಾತ್ರ ನೀಡಲು ಸಾಧ್ಯ. ಅದಕ್ಕಾಗಿ ಪ್ರಾರ್ಥಿಸಬೇಕು. ಈ ವರ್ಷ ಪ್ರಾರಂಭಿಸುವಾಗ ಅದಕ್ಕಾಗಿ ಪ್ರಾರ್ಥಿಸುವ. ಈ ವರ್ಷ ನನಗೆ ಶಾಂತಿ ಇರಲಿ, ನೆಮ್ಮದಿ ಇರಲಿ, ಸಮಾಧಾನ ಇರಲಿ, ಎಲ್ಲಕ್ಕಿಂತ ಹೆಚ್ಚಾಗಿ ಶಾಂತಿಯನ್ನು ನಾನು ಜೀವಿಸುವಂತೆ ನನಗೆ ದಯಪಾಲಿಸಿ. ಅದನ್ನು ನಾವು ಈ ವರ್ಷಕ್ಕೆ. ಎರಡನೇದಾಗಿ ದೇವರ ಸಮಯ, ದೇವರ ಚಿತ್ತ ಕಾಲಕಾಲಕ್ಕೆ ನಡಿಬೇಕು. ಇಂದು ಇಲ್ಲಿ ನಡೆಯಬೇಕಾಗಿತ್ತು, ಅದು ಇವತ್ತು ನಡೆದಿದೆ. ಹಾಗಾಗಿ ದೇವರ ಚಿತ್ತವಿಲ್ಲದೆ ಏನೂ ನಡೆಯಲು ಸಾಧ್ಯವಿಲ್ಲ. ದೇವರು ಅನುಗ್ರಹಿಸುವಂತಹ ಆ ಒಂದು ಸಮಯ, ಆ ಸಮಯಕ್ಕೆ ಮಾತ್ರ ಅದು ನಡೆಯಲು. ನಾನು ಎಣಿಸಿದಂತೆ ಏನೂ ಆಗುವುದಿಲ್ಲ, ನಾನು ಬಯಸಿದಂತೆ ಏನೂ ಆಗುವುದಿಲ್ಲ. ಆದರೆ ದೇವರ ಕಾಲ ಯಾವ ಇದೆ ಎಂದು ಅದು ನಿರ್ಧಾರವಾಗಿದೆಯೋ ಅದೇ ದಿನ ಅದಾಗುವುದು, ಅದೇ ರೀತಿಯಲ್ಲಿ ಮಾತ್ರ ಹಾಗಾಗಿ ನನ್ನನ್ನು ಆ ದೇವರ ಕೈಗಳಲ್ಲಿ ಅರ್ಪಿಸಬೇಕು, ಅವರ ಚಿತ್ತಕ್ಕೆ ಅರ್ಪಿಸಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಸಮಯ ಮಾತೆ ಕರೆಯುವ ಯಾವುದಕ್ಕೂ ಎಲ್ಲವನ್ನೂ ಹೃದಯದಲ್ಲಿ ಪ್ರತಿಯೊಂದನ್ನು ಧ್ಯಾನಿಸುತ್ತಾ ದೇವರ ಚಿತ್ತವನ್ನು ಏನಿದೆ, ಯಾವ ರೀತಿ ನಡೆಯುವುದು ಧ್ಯಾನಿಸುತ್ತಾ ತನ್ನನ್ನೇ ದೇವರ ಚಿತ್ತಕ್ಕೆ ಅರ್ಪಿಸಿದರೋ ಅದೇ ರೀತಿ ನಾವು ಕೂಡ ದೇವರ ಚಿತ್ತಕ್ಕೆ ಸದಾ ಕರೆವಾಗಿ ಜೀವಿಸಬೇಕು. ಆತ್ಮೀಯರಾಗಿ ನನ್ನ ವಿಶ್ವಾಸ ಮತ್ತು ಸಾಕ್ಷಿಗಳನ್ನು ನನ್ನ ವಿಶ್ವಾಸ ಕೇವಲ ದೇವಾಲಯದ ಒಳಗಡೆ ಅಲ್ಲ, ಪ್ರಾರ್ಥನೆ ಮಾಡುವ ಮಾತ್ರವಲ್ಲ, ಬರೀ ಪೂಜೆಯಲ್ಲಿ ಮಾತ್ರವಲ್ಲ, ಬದಲಾಗಿ ಬರೀ ಪೂಜೆ ಆದ್ಮೇಲೆ ಹೊರಗಡೆ ಹೋದಾಗ ನನ್ನ ಸಾಕ್ಷ್ಯ ಜೀವನ ನೀಡುವುದು ಅದು ನಿಜವಾದ ಜೀವನ. ಆ ವಿಶ್ವಾಸಮಯ ಜೀವನ ನನ್ನ ಸಾಕ್ಷಿ ಜೀವನ ಒಂದಾಗಿರಲಿ ಎಂದು ವಿಶೇಷವಾಗಿ ಈ ಹೊಸ ವರ್ಷವನ್ನು ಸ್ವೀಕರಿಸೋಣ. ಈ ಹೊಸ ವರ್ಷದಲ್ಲಿ ಎಲ್ಲವೂ ಸಮಾಧಾನದಿಂದ ಸಂತೋಷಕರವಾಗಿರಬೇಕು. ಆಗಿ ಮರೆಯುತ್ತವರ ಆ ಹೆಜ್ಜೆಗಳಿಂದ ನಡೆಯುವಂತಹ ಎಲ್ಲ ಪ್ರಸಾದಗಳಿಗಾಗಿ ಇವರಿಗೆ ಭಕ್ತಿಯನ್ನು ವಿಶ್ವಾಸದಿಂದ ಪ್ರಾರ್ಥಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸತ್ಯದ ವಿಶ್ವಾಸಕ್ಕೆ
ನಮ್ಮನ್ನು ಅತಿಯಾಗಿ ಪ್ರೀತಿಸುವ ದೇವರು ನಮಗೆ ಅನೇಕ ವರಗಳನ್ನು ಉಡುಗೊರೆಗಳನ್ನು ದಯಪಾಲಿಸುತ್ತಾರೆ. ಇಂದು ಹೊಸ ವರ್ಷವನ್ನು ಉಚಿತ ಉಡುಗೊರೆಯಾಗಿ ನೀಡಿರುವ ದಯಾಮಯ ದೇವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ನಮ್ಮೆಲ್ಲರ ಪ್ರಾರ್ಥನೆ ಹಾಗೂ ಬೇಡಿಕೆಗಳನ್ನು ಅವರು ಕೇಳುವರು. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. ನಮ್ಮ ಧರ್ಮಸಭೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಜಗದ್ಗುರುಗಳಾದ ಪೋಪ್ ಫ್ರಾನ್ಸಿಸ್, ನಮ್ಮ ಧರ್ಮಾಧ್ಯಕ್ಷರು ಹಾಗೂ ಇತರ ಧರ್ಮಾಧ್ಯಕ್ಷರುಗಳು, ಯಾಜಕರು ಹಾಗೂ ಕನ್ಯಾಸ್ತ್ರೀಗಳಾಗಿ ಪ್ರಾರ್ಥಿಸೋಣ. ಹೊಸ ವರ್ಷಕ್ಕೆ ಕಾಲಿಟ್ಟಿರುವ ನಮ್ಮ ಧರ್ಮಸಭೆಯಲ್ಲಿ ಇವರು ಉತ್ಸಾಹ ಮತ್ತು ವಿಶ್ವಾಸವನ್ನು ತುಂಬಿಸಿ ಮುಂದೆ ಮಾಡಲಿರುವ ಒಳ್ಳೆಯ ಕಾರ್ಯಗಳನ್ನು ಯಶಸ್ವಿಯಾಗಿ ಸಾಧಿಸುವಂತೆ ಪವಿತ್ರಾತ್ಮರ ವರಗಳನ್ನು ಹೇರಳವಾಗಿ ಇವರ ಮೇಲೆ ಸುರಿಸಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಹೊಸ ವರ್ಷದ ಜೊತೆಗೆ ಈ ಸಮಯದಲ್ಲಿ ದೇವರ ತಾಯಿ ಹಬ್ಬವನ್ನು ಆಚರಿಸುತ್ತಿರುವ ನಾವು ಮಾತೆ ಮರಿಯಳನ್ನು ಗೌರವಿಸಿ ಆಕೆಯ ಎಡೆಬಿಡದ ಮಧ್ಯಸ್ಥಿತಿಯಲ್ಲಿ ನಂಬಿಕೆಯನ್ನಿರಿಸಿ ನಮ್ಮ ಕೋರಿಕೆಗಳನ್ನು ಆಕೆಯ ಮುಖಾಂತರ ಪ್ರಭು ಯೇಸುವಿನಿಂದ ಪಡೆಯಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಶ್ವ ಶಾಂತಿ ದಿನವನ್ನು ಆಚರಿಸುತ್ತಿರುವ ಈ ಸಮಯದಲ್ಲಿ ನಮ್ಮ ಇಡೀ ವಿಶ್ವಾಸಕ್ಕೆ ಮತ್ತು ಧರ್ಮಸಭೆಗೆ ಶಾಂತಿ ಸಿಗಲೆಂದು ಪ್ರಾರ್ಥಿಸೋಣ. ಕೋಮು ಗಲಭೆ, ಆಸ್ತಿಪಾಸ್ತಿಗಳ ಜಗಳ, ದೇಶಗಳ ನಡುವೆ ಯುದ್ಧ, ದಂಪತಿಗಳ ಮಧ್ಯೆ ಅಪನಂಬಿಕೆ ಇವೆಲ್ಲವನ್ನು ನಿಯಂತ್ರಿಸಿ ಶಾಂತಿದಾಯಕ ದೇವರು ಎಲ್ಲರಿಗಾಗಿ ಶಾಂತಿ ನೀಡಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಹೊಸ ವರ್ಷಕ್ಕೆ ಕಾಲಿಟ್ಟಿರುವ ನಾವು ಕಳೆದ ವರ್ಷದ ಕೈ ನೆನಪುಗಳನ್ನು ಬರೆದು ದ್ವೇಷ ಅಹಿತನವನ್ನು ತೊರೆದು ಪ್ರೀತಿ ಮತ್ತು ಶಾಂತಿಯಿಂದ ಜೀವಿಸುವಂತೆ ನಮ್ಮೆಲ್ಲ ಯೋಚನೆ ಹಾಗೂ ಯೋಜನೆಗಳನ್ನು ಫಲಪ್ರದವಾಗಿಸಿಕೊಳ್ಳಲು ಬೇಕಾದ ಆತ್ಮವಿಶ್ವಾಸ, ಶ್ರದ್ಧೆ ಹಾಗೂ ಶ್ರಮಗಳನ್ನು ಹೇರಳವಾಗಿ ನೀಡಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರುಣಾಳು ದೇವರೇ, ಭಕ್ತಿ ವಿಶ್ವಾಸದಿಂದ ನಾವು ಹೊಂದಿರುವ ನಮ್ಮ ದೀನ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿ ನಮ್ಮ ವಿಶ್ವಾಸವನ್ನು ಅಂಗೀಕರಿಸಿರಿ. ಹೊಸ ವರ್ಷದ ಪ್ರತಿದಿನವೂ ನಿಮಗೂ ನಿಮ್ಮ ಪ್ರೀತಿಗೂ ಜೀವಂತ ಸಾಕ್ಷಿಗಳಾಗಿ ಬಾಳುವಂತೆ ನಮ್ಮನ್ನು ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನನ್ನ ಪ್ರೀತಿಯ ಸೃಷ್ಟಿಕರ್ತನೆ, ನನ್ನ ಸರ್ವ ನಿನಗೆ ಅರ್ಪಣೆ. ತನುವ ತಣಿಸು ಮನವಾರಸು, ನನ್ನ ಮಾಡಲು ಅರ್ಪಣೆಯಾಗಿಸು. ನನ್ನ ಪ್ರೀತಿಯ ಸೃಷ್ಟಿಕರ್ತನೆ, ನನ್ನ ಸರ್ವ ನಿನಗೆ ಅರ್ಪಣೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ಮಕ್ಕಳಿಗೆ ಸರ್ವಶಕ್ತನಾದ ದೇವರಿಗೆ ಅಂಗೀಕೃತವಾದ ಪ್ರಭು ತಮ್ಮನ ಆತ್ಮಸ್ವರಾಗಿಯೂ ನಮ್ಮ ಒಟ್ಟಾಗಿ ವಿಶ್ವಾಸ ಈ ಬಗೆಯನ್ನು
ಪರಿಶುದ್ಧ ದೇವಮಾತೆಯ ಆಚರಣೆಯಲ್ಲಿ ಆನಂದಿಸುವ ನಾವು ನಿಮ್ಮ ಕೃಪಾವರದ ಕಾರ್ಯಗಳಲ್ಲಿ ಹೆಮ್ಮೆ ಕೊಡುತ್ತಾ ಅದರ ಸಂಪೂರ್ಣತೆಯಲ್ಲಿ ಒಂದು ದಿನ ಹರ್ಷಿಸುವಂತೆ ಅನುಗ್ರಹಿಸಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಂದಿಗಿರಲಿ. ಮಾನವಗಳನ್ನು ಮೇಲಕ್ಕೆತ್ತಿ. ನಮ್ಮ ಪ್ರಭು ದೇವರಿಗಳನ್ನು ಸಾಧಿಸುವುದು ಪ್ರಭು ಪವಿತ್ರನೇ ಸರ್ವಶಕ್ತಿಗೆ ಬೇಕೇ ನಾವೆಲ್ಲರೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಜವಾಗಿಯೂ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ಮಾನವರಾದ ದಿವ್ಯವಾಣಿಯ ಪರಮ ರಹಸ್ಯ ಮೂಲಕ ನಿಮ್ಮ ಮಹಿಮೆಯ ನೂತನ ಬೆಳಕು ನಮ್ಮ ನಮ್ಮ ಮನೋದೃಷ್ಟಿಗೆ ಬರುತ್ತದೆ. ಹೀಗೆ ಸದಸ್ಯರಾದ ದೇವರನ್ನು ಅವರನ್ನು ಪ್ರೀತಿಸುವ ನಾವು ಅದೃಷ್ಟಶಾಲಿಯಾದ ಅವರನ್ನು ಪ್ರೀತಿಸಲು ಅವರ ಮುಖಾಂತರ ಆಕರ್ಷರಾಗಿರುವಂತೆ ಅನುಗ್ರಹಿಸಿ. ಆದ್ದರಿಂದ ದೇವರುಗಳು ಶ್ರೇಷ್ಠ ವೃತ್ತಗಳಿಗೂ ಕಲಾಸನ ವೃತ್ತಗಳಿಗೂ ಸ್ವರ್ಗೀಯ ಸಕಲಗಳ ಮತ್ತು ಕಟ್ಟಡಗಳಿಗೂ ನಾವು ನಿಮ್ಮ ಮಹಿಮಾನ್ವಿಕೆಯನ್ನು ಮಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು. ದೇವಪರಗಳು ನಿಮ್ಮ ಮಹಿಮೆಗಳಾಗುತ್ತಿವೆ. ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ. ಪ್ರಭು ನಿಮಿಷವಾಗಿ ಪರಿಶುದ್ಧರು. ಈ ಕೋಟೆಗಳಲ್ಲಿ ನಿಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿ ನಾವು ಬಳಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮನ್ನು ಕಲಿಸಿದ ಶರೀರ ಅರ್ಥವಾಗುವಂತೆ ಮಾಡಿ ಅವರನ್ನು ಪ್ರಾರಂಭವಾದ ಸಮಯದಲ್ಲಿ ಸ್ವಚ್ಛತೆಯನ್ನು ಮಾಡಲಾಗವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುಗಿದು ತಮ್ಮ ಶಿಷ್ಯರಿಗೆ ತೆಗೆದುಕೊಳ್ಳಿ. ಇದನ್ನು ನೀವೆಲ್ಲರೂ ತಿಳಿಸಿ, ಏಕೆಂದರೆ ನಿಮ್ಮ ಪ್ರಾಣಕ್ಕೆ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನ ಮಧ್ಯದಲ್ಲಿ ಅವರು ಪಾನಪಾತ್ರೆ ತೆಗೆದುಕೊಂಡು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ತೆಗೆದುಕೊಳ್ಳಿ, ಮಧ್ಯದಿಂದ ನಾವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ನಂತರ ಪಾತ್ರೆ ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಕುರಿತಾಗಿ ಸೂಚಿಸಲಾಗುವುದು. ಇದನ್ನು ಗಮನಿಸುತ್ತದೆ. ವಿಶ್ವಾಸದ ಪರಮ ರಹಸ್ಯ. ಪ್ರಭು ನಾವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಸಾರುತ್ತೇವೆ. ಆದ್ದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯವನ್ನು ಪರಿಗಣಿಸಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ಆನಂದಿಸುವುದನ್ನು ಆಚರಿಸುತ್ತಾ ಜೀವವುಳ್ಳ ರೊಟ್ಟಿಯನ್ನು ರಕ್ಷಣೆಯನ್ನು ಪ್ರಾರ್ಥನೆಯನ್ನು ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರವನ್ನು ಕರ್ತರಿಗಾಗುವ ನಮ್ಮನ್ನು ಪವಿತ್ರ ಆತ್ಮವು ಬಂದುಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಬಯಸುತ್ತೇವೆ. ಪ್ರಭು ನಿಮ್ಮ ವಿಷಯಗಳನ್ನು ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವದವರು ಆಲೋಚಿಸುವವರಿಗೂ ನಿಮ್ಮ ಧರ್ಮಾಧ್ಯಕ್ಷ ಸಕಲ ರಾಜ್ಯಗಳಲ್ಲಿಯೂ ಸಕಲ
ಯಾಜಕರಿದ್ದು ಅದನ್ನು ನೀತಿ ಪರಿಪೂರ್ಣತೆಗೆ ಮುನ್ನಡೆಸಬಹುದು. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನನ್ನ ಸಹೋದರ ಸಹೋದರಿಯರು ನಿಮ್ಮ ದಯವಾದ ಎಲ್ಲರನ್ನೂ ಸ್ಮರಿಸಬಹುದು. ಅವರನ್ನು ನಿಮ್ಮ ಸಮೂಹದ ಪ್ರಭೆಗೆ ಮಾಡಿ. ನಮ್ಮ ಮೇಲಿಂದ ಗೌರವಿಗೆ ಮಾತು ಜುನಿಯಾದರು ಹಾಗೆ ನಮ್ಮ ಸಂತ ಜೋಸೇಫರು ಮುನಿದ ಪ್ರೇಷಕರು ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂಬಂಧವನ್ನು ಆ ವ್ಯಕ್ತಿ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸಲ್ಲಿಸಿ ನಡೆಸುವಂತೆ ನಿಮ್ಮ ಪುತ್ರಯಿಸುವ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ದೇವರೇ ಪವಿತ್ರಾತ್ಮನಲ್ಲಿ ಸರ್ವಮಂಗಳೂ ಮಹಿಮೆಯೂ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಮತ್ತು ವೈಭವದಲ್ಲಿ ಶಿಕ್ಷಕರಾಗಿ ದೈತ್ಯದಲ್ಲಿ ನಾವು ಹೇಳುವುದೇನೆಂದರೆ ಸಕಲ ಕೀಳುಗಳಿಂದ ನಮ್ಮ ಮನಸ್ಸಿಂದ ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗುವಂತೆ ನಮ್ಮ ಜೀವನ ಕಾಲದಲ್ಲಿ ಶಾಂತಿಯನ್ನು ದಯೆಯನ್ನು ಕರುಣಿಸಿ ನಾವು ಮೋಕ್ಷಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಲು ನಡೆಸುತ್ತೇವೆ. ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ಹೇಳಿರಿ. ನಮ್ಮ ಪಾಪವನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸ ರಕ್ಷಿಸಲಿ. ಅದಕ್ಕೆ ನಿಮ್ಮ ಜೀವನಕಾಲ ಶಾಂತಿಯನ್ನು ಐಕ್ಯತೆಯನ್ನು ಕಡೆಗಡೆ ಪಾಲಿಸಿ ಇವರಿಗೆ ಅಂತ್ಯಚಿಕಿತ್ಸ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸ್ಥಾನದಲ್ಲಿರಲಿ, ಆತ್ಮರೊಡನೆಯೂ ಇರಲಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರುಮುಗೆ ಭಾಗ್ಯವಂತರು. Your attention please for the Catholics who have made themselves with the first thing Holy Communion, in making proper confession, and those who participate in full Mass might come forward to receive Holy Communion. And the religious and denomination people are requested to be seated in our respective places and praise and worship. Holy Communion will not be given hands for rolling hearts. Please take care of your belongings when you come to receive the Holy Communion. Holy Communion, Holy Communion, Amen.
Friends in Christ Jesus, we have Tamil Mass at 6 p.m. at Madhapura, and the Rosemary procession from Madhapura Church in the Shrine, and the original benediction in Tamil in the Basilica. प्रभु स्वर्गीय संस्कारವನ್ನು ಸಂತೋಷದಿಂದ ನಾವು ಸ್ವೀಕರಿಸಿದ್ದೇವೆ. ಸದಾ ಕನ್ನಿಕೆಯಾದ ಮರಿಯಳನ್ನು ನಿಮ್ಮ ಪುತ್ರರು ಧರ್ಮಸಭೆಯ ತಾಯಿಯನ್ನು ಹರ್ಷದಿಂದ ನಿರೀಕ್ಷಿಸುತ್ತಿರುವ ನಮ್ಮನ್ನು ಅವರು ನಿತ್ಯ ಜೀವನಕ್ಕೆ ಮುನ್ನಡೆಸಲಿ. ನಮ್ಮ ಕ್ರಿಸ್ತನ ನಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ
ಮಾತುಗಳಿನ ಆಶೀರ್ವಾದ ನಾವು ಸ್ವೀಕರಿಸೋಣ. ಕೈಗೊಳ್ಳುತ್ತಲೇ ಸಕಲ ಆಶೀರ್ವಾದಗಳ ಬಗ್ಗೆ ಮೂಡಲಾದ ದೇವರು ನಿಮಗೆ ತಮ್ಮ ಪ್ರಭಾವಗಳನ್ನು ಅನುಗ್ರಹಿಸಿ ತಮ್ಮ ಆಶೀರ್ವಾದವನ್ನು ನಿಮ್ಮ ಮೇಲೆ ವೇಗವಾಗಿ ಸುರಿಸಲಿ. ಅಂತೆಯೇ ವರ್ಷವಿಡೀ ನಿಮ್ಮನ್ನು ಎಲ್ಲ ಕೀಳಿನಿಂದ ಸಂರಕ್ಷಿಸಿ ಕಾಪಾಡಲಿ. ಕರುಣಾಳು ದೇವರಿಗೆ ನಿಮಗೆ ವಿಶ್ವಾಸದಲ್ಲಿ ಸಮಗ್ರತೆಯನ್ನು ನಂಬಿಕೆಯಲ್ಲಿ ತಾಳ್ಮೆಯಲ್ಲಿ ಪ್ರೀತಿಯನ್ನು ನಿಷ್ಠೆಯನ್ನು ಪಡೆದಂತ ಸಹನೆಯನ್ನು ಪಾಲಿಸಲಿ. ಪ್ರೀತಿಮಯ ದೇವರು ನಿಮ್ಮ ದಿನಗಳನ್ನು ಮತ್ತು ಕೆಲಸ ಕಾರ್ಯಗಳನ್ನು ತಮ್ಮ ಶಾಂತಿ ಪಥದಲ್ಲಿ ಸಾಗಿಸಲಿ. ಈ ದೇವಾಲಯಗಳನ್ನು ಎಲ್ಲರೂ ನಿಮ್ಮ ಪ್ರಾರ್ಥನೆಗಳನ್ನು ಈಡೇರಿಸಲಿ ಮತ್ತು ನಿಮ್ಮ ಜೀವನಗಳಿಗೆ ಸಂತೋಷದಿಂದ ನಿಮ್ಮನ್ನು ಮುನ್ನಡೆಸಲಿ. ಸರ್ವಶಕ್ತ ದೇವರಾದ ಪಿತಾ ಸದಾ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಸದಾ ನೆಲೆಸಲಿ. ದೇವರ ಮಾತಿನಿಂದ ನಾವು ಈ ಧರ್ಮಶೀಲರ ನಮ್ಮ ಧರ್ಮಗುರುಗಳು ಹಾಗೂ ವಿಶೇಷವಾಗಿ ನಮ್ಮ ಬಿಷಪ್ ಕರ್ನಾಟೇಶ್ವರ ನಾನು ನಿಮ್ಮೆಲ್ಲರೂ ಧನ್ಯವಾದವನ್ನು ಹೇಳುತ್ತೇನೆ. ಈ ನಮ್ಮ ಪೂಜೆ ಪ್ರತಿ ದಿವಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೂ ನಮ್ಮಲ್ಲಿ ಬಹಳಷ್ಟು ಯಾತ್ರಿಕರು ಇಲ್ಲಿ ಬಂದು ಆಶೀರ್ವಾದ ಸ್ವೀಕರಿಸಲಿ. ಮತ್ತು ಅದು ಕೂಡ ನಮಗೆ ಒಂದು ವಿಷಯಕ್ಕೆ ಕೂಡ ನಾನು ಹೇಳ್ತೇನೆ, ಎಲ್ಲಿಂದ ಯಾತ್ರಿಕರು ಬೆಂಗಳೂರು ಕಡೆ ಕೂಡ ಬರಲಿ. ನಮ್ಮ ಬಾಲಕ ಯೇಸುವಿನ ಪುಣ್ಯಕ್ಷೇತ್ರ ಅತಿ ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಶ್ರೇಷ್ಠವಾದ ಪುಣ್ಯಕ್ಷೇತ್ರ ಬಾಲಕ ಯೇಸುವಿಗೆ ಸಮರ್ಪಿಸಿದ್ದು. ಅಂತ ಇಲ್ಲಿಂದ ಪ್ರಾರ್ಥನೆ ಬರಲಿ ಮತ್ತು ನಮ್ಮಲ್ಲಿ ಈ ಸಂಪರ್ಕ ನಡೆಯಬಹುದು. ನಮ್ಮ ಸಮಾವೇಶಿಗೆ ಸಮಾವೇಶಿಗೆ ಹಾಗೂ ಇಲ್ಲಿಂದ ನಮ್ಮ ಧರ್ಮದಲ್ಲಿ ಗುರುಗಳಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳುತ್ತೇನೆ. ಆತ್ಮೀಯ ಪೂಜೆಗೆ ಅವಕಾಶ ಮಾಡಿಕೊಳ್ಳೋಣ. ನಾವು ಕೂತು ಧನ್ಯವಾದಕ್ಕೆ ನಮ್ಮ ಶಕ್ತಿಯ ಹೋಗಬೇಕು. இந்த பேராலயத்தின் அதிபர் தந்தை மற்றும் பங்கு தந்தையர்களுக்கு விசேஷ விதத்தில் இந்த மறைவானத்தின் ஆய்வில் வேறு சகோதரர்களுக்கு உலகமான நன்றியையும் பாராட்டுதலையும் தெரிவித்துக் கொள்கிறார்கள். ಸೇವೆ ಸಲ್ಲಿಸುವರು ಕನ್ನಡ ಇಲ್ಲಿ ಯಾತ್ರೆಗೆ ಬರಲಿಕ್ಕೆ ಅವರು ಕೂಡ ನಾವು ನಮ್ಮ ಬೆಂಗಳೂರಿನ ಕಾರ್ಯಕ್ರಮಕ್ಕೆ ನಾವು ಕಳಿಸಿದ್ದೇವೆ. ಅವರು ಸೇವೆ ಸಲ್ಲಿಸುವರು ನಾವು ಮುಂದುವರಿಸ್ತೇವೆ.
ರಾಜಾ ಓದಿ ಹೇಳ್ಕೊಡಿ ನಡ್ತೀವಿ